ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ನೀವೆಲ್ಲ ರೇಷನ್ ಕಾರ್ಡ್ ಮಾಡಿಸೋಕ್ಕೆ ತುಂಬ ಕಾಯ್ತಾ ಇದ್ದೀರಾ. ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದಿದ್ರೆ ತಿಳಿಸಿ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಹೌದು ರೇಷನ್ ಕಾರ್ಡ್ ನಾವು ಮಾಡಿಸ್ಬೇಕು, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬಂದಿದೆಯಾ ಪ್ಲೀಸ್ ತಿಳಿಸಿ ಮೇಡಮ್ ಅಂತ ಹೇಳಿ ಕೇಳಿದ್ದೀರಾ. ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಅರ್ಜಿ ಹಾಕಬೇಕು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ಇಟ್ಕೊಂಡಿರಬೇಕು, ಹಾಗೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ರೇಷನ್ ಕಾರ್ಡ್ಗೆ ಯಾವಾಗ ಡೇಟ್ ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ. ಏನಂದರೆ ಹತ್ತಿರದ ಗ್ರಾಮವನ್, ಕೇಂದ್ರವನ್ಗಳಲ್ಲಿ ಅರ್ಜಿನ ನೀವು ಹಾಕ್ಬೋದು. ಹೌದು, ನೀವು ಏನಾದ್ರು ರೇಷನ್ ಕಾರ್ಡ್ ಬೇಕು ಅಂದರೆ ನೀವು ಇಲ್ಲಿ ಹೋಗಿ ಅರ್ಜಿನ ಹಾಕಿ ರೇಷನ್ ಕಾರ್ಡ್ನ ಇಲ್ಲಿ ಪಡ್ಕೋಬೋದು. ಹಾಗೆ ಎಲ್ಲಿ ಹೇಗೆ ಅಂತ ನೀವು ಕೇಳೋದಾದರೆ, ನೀವು ಫಸ್ಟು ಅರ್ಹತೆನ ಹೇಳ್ಬಿಡ್ತೀನಿ. ಅಂದರೆ ವಾರ್ಷಿಕ ಆದಾಯ 1.2 ಲಕ್ಷದ ಗಂಟೆ ಇರಬೇಕು. ಹಾಗೆ 7.5 ಎಕರೆಗಿಂತ ನೀವು ಕಡಿಮೆ ಜಮೀನನ್ನು ಹೊಂದಿರಬೇಕು. ಹಾಗೆ ವೈಟ್ ಬೋರ್ಡ್ ಕಾರನ್ನು ಹೊಂದಿರಬಾರ್ದು. ಅಂದರೆ ನಿಮ್ಮ ಹತ್ರ ಯಾವುದೇ ರೀತಿಯ 2 ಲಕ್ಷ ಗಂಟ ನೀವು ವಾರ್ಷಿಕ ಆದಾಯ ತೊಗೊಂಡು, ಇಲ್ಲ 8 ಎಕರೆ 9 ಎಕರೆ ಜಮೀನಿದ್ದು ವೈಟ್ ಬೋರ್ಡ್ ಕಾರ್ ಇರೋರಿಗೆ ಯಾವುದೇ ರೀತಿಯ BPL ರೇಷನ್ ಕಾರ್ಡ್ನ ಕೊಡಲ್ಲ. ಅದಕ್ಕಿಂತ ಕಡಿಮೆ ಇರೋರಿಗೆ ಗ್ಯಾರಂಟಿ BPL ರೇಷನ್ ಕಾರ್ಡ್ನ ಕೊಡ್ತಾರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಅಂದರೆ, ನೀವು ಯಾವುದೇ ರೀತಿ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಅಂದರೆ ನೀವು ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ನ ಹೊಂದಿರಬಾರ್ದು. ಹಾಗೆ ನೀವು ಯಾವುದೇ ರೀತಿಯ GST ಪೇಯರ್, ಟ್ಯಾಕ್ಸ್ ಪೇಯರ್, ಹಾಗೆ ಇನ್ನಿತರ ಮುಂತಾದ ತೆರಿಗೆಗಳನ್ನ ನೀವು ಕಟ್ತಾ ಇರಬಾರ್ದು. ಕಟ್ತಾ ಇರೋರಿಗೆ ಗ್ಯಾರಂಟಿ ರೇಷನ್ ಕಾರ್ಡ್ನ ಕೊಡಲ್ಲ. ಹಾಗೆ ಇಲ್ಲಿ ಇನ್ನೊಂದು ವಿಷಯ ನಾವು ನೋಡ್ಬೋದು, ನಗರ ಪ್ರದೇಶದಲ್ಲಿ ಏನಾದ್ರು ನಿಮಗೆ 1000 ಸ್ಕ್ವೇರ್ ಫೀಟ್ಗಿಂತ ಮನೆ ದೊಡ್ಡದಾಗಿದ್ದರೆ ಅಂಥವ್ರಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡ್ನ ಕೊಡಲ್ಲ. ಅಂದರೆ BPL ರೇಷನ್ ಕಾರ್ಡ್ನ ಕೊಡಲ್ಲ. APL ಕೂಡ ಮಾಡಿಸ್ಕೋಬೋದು ನೀವು. ಹಾಗೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ಗಳು ಅಂತ ನೀವು ಕೇಳೋದಾದರೆ, ಇಲ್ಲಿ ಮೊದಲಿಗೆ ನೀವು ಫಸ್ಟು ಕರ್ನಾಟಕದವರಾಗಿರಬೇಕು. ಆದಾಯ ದೃಢೀಕರಣ ಪತ್ರನ ಹೊಂದಿರಬೇಕು. ಸದಸ್ಯರ ಆಧಾರ್ ಕಾರ್ಡು, ಅಂದರೆ ನೀವು ರೇಷನ್ ಕಾರ್ಡ್ ಮಾಡಿಸುವಾಗ ಯಾರನ್ನೆಲ್ಲ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಾ ಅವ್ರದ್ದೆಲ್ಲರದು ಆಧಾರ್ ಕಾರ್ಡ್ ಬೇಕೇ ಬೇಕು. ಹಾಗೆ ಕರೆಂಟ್ ಬಿಲ್ ಇರಬೇಕು, ಮೊಬೈಲ್ ನಂಬರ್ ಇರಬೇಕು, ಹಾಗೆ ಮನೆಯ ಎಲ್ಲ ಸದಸ್ಯರು ಇರಬೇಕು. ಅಂದರೆ ನೀವು ಯಾರ್ಯಾರನ್ನ ರೇಷನ್ ಕಾರ್ಡ್ಗೆ ಸೇರಿಸ್ತಿದ್ದೀರಾ ಅವ್ರನ್ನೆಲ್ಲರೂ ನೀವು ಅಲ್ಲಿ ರೇಷನ್ ಕಾರ್ಡ್ ಮಾಡಿಸೋಕ್ಕೆ ಕರ್ಕೊಂಡು ಹೋಗಿರಬೇಕು. ಯಾಕಂದರೆ ತಮ್ಮನೇಲಿ ಕೇಳ್ತಾರೆ ಅನಿಸುತ್ತೆ. ಹಾಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ಫೋನ್ ನಂಬರ್ ಕೇಳ್ತಾರೆ, ಎಲ್ಲನೂ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಹಾಗೆ ಯಾವಾಗ ಇಲ್ಲಿ ಅರ್ಜಿ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ, ಅರ್ಜಿ ಹಾಕಲಿಕ್ಕೆ ಏಪ್ರಿಲ್ 1ರಿಂದ ಹೇಳಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಅರ್ಜಿ ತೊಗೊಂಡು ಮೇ 1ನೇ ತಾರೀಕು ಅಷ್ಟರಲ್ಲಿ ನಾವು ರೇಷನ್ ಕಾರ್ಡ್ನ ವಿತರಣೆ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಏನು ಸಮಸ್ಯೆ ಬಂದಿದೆ ಅಂದರೆ, ಇಲ್ಲಿ ಚುನಾವಣೆ ಬಂದಿದೆ. ಅದರಿಂದಾಗಿ ರೇಷನ್ ಕಾರ್ಡ್ನ 1ನೇ ತಾರೀಕಿಂದ ಮಾಡ್ತಾರಾ ಇಲ್ವೋ ಅನ್ನೋದೇ ತುಂಬ ಡೌಟ್ ಆಗಿದೆ. ಏನಾದ್ರು ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ 1ನೇ ತಾರೀಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. 1ನೇ ತಾರೀಕು ಅರ್ಜಿ ತೊಗೊಂಡು ಮತ್ತೆ ಮುಂದಿನ ತಿಂಗಳು 1ನೇ ತಾರೀಕು ಒಳಗೆ ನಾವೆಲ್ಲರಿಗೂ ರೇಷನ್ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ಹಾಗೆ ಯಾವುದೇ ರೀತಿಯ ಉತ್ತಮ ಸೌಲಭ್ಯವನ್ನು ಹೊಂದಿರಬಾರ್ದು ಅಂಥವ್ರಿಗೆ ಎಲ್ಲ ರೇಷನ್ ಕಾರ್ಡ್ನ ನಾವು ಬೇಗ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ತಿದ್ದುಪಡಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಬೇಕು ಏನೇನು ಮಾಡ್ತಾರೆ ಅಂತ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಬಂದಿದೆ ಅಂದರೆ, ಲೋಕಸಭೆಯ ಚುನಾವಣೆ ಬಂದಿರೋದ್ರಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡ್ಕೊಡಲ್ವಾ ಅನ್ನೋದೇ ಇಲ್ಲಿ ತುಂಬ ಡೌಟ್ ಆಗಿದೆ. ಏನಾದ್ರು ಅಪ್ಡೇಟ್ಸ್ ಬಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋದಿಂದ ಏನಾದ್ರು ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.